ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಗಟೀಸ್ ಕಿಚನ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಚೈತ್ರ ಅಶ್ವಿತ್. ಇವತ್ತು ಗಟೀಸ್ ಕಿಚನ್ನಿಂದ ಒಂದು ಮ್ಯಾಜಿಕ್ ನೋಡೋಣ. ಎಲ್ಲ ಸೀ ಫುಡ್ ಲವರ್ಸ್ಗೋಸ್ಕರ ತುಂಬ ರುಚಿಕರ ಹಾಗೆ ಸುಲಭವಾಗಿ ಮಾಡ್ಕೋಬೋದಂತಹ ಪ್ರಾನ್ಸ್ ಗೀ ರೋಸ್ಟ್. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಬೋನ್ನಲ್ಲಿ ನಾನು ಡಿವೇನ್ ಆಗಿ ವಾಶ್ ಆಗಿರೋ ಪ್ರಾನ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದನ್ನು ಈಗ ಮ್ಯಾರಿನೇಷನ್ಗೋಸ್ಕರ ರೆಫ್ರಿಜರೇಟ್ ಮಾಡ್ಕೊಳ್ಳೋಣ. ಈ ರೆಸಿಪಿನಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ. ಏನಂದರೆ ನಾವು ಬ್ಯಾಡ್ಗೆ ಚಿಲ್ಲಿ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಏನು ಸೀಡ್ಸ್ ಇರುತ್ತೆ ಅದನ್ನು ನಾವು ರಿಮೂವ್ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡೋದ್ರಿಂದ ನಾವೇನು ಮಸಾಲ ಮಾಡ್ತೀವಿ ಅದು ಕಹಿ ಬರೋದಿಲ್ಲ. ಹಾಗೆ ಅದು ನಮಗೆ ಬ್ರೈಟ್ ರೆಡ್ ಕಲರ್ ಕೊಡುತ್ತೆ. ಮಸಾಲಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಬ್ಯಾಡ್ಗೆ ಚಿಲ್ಲಿನ ಡಿಸೀಡ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಮಧ್ಯ ಅದನ್ನು ಕಟ್ ಮಾಡಿ ಚಿಲ್ಲಿನ ಅದರದ್ದು ಸೀಡ್ಸ್ ತಗೊಂಡ್ರೆ ಡಿಸೀಡ್ ಆಗುತ್ತೆ. ಅದಾದ ನಂತರ ನಾವು ವಾರ್ಮ್ ವಾಟರ್ನಲ್ಲಿ ಸ್ವಲ್ಪ ಕ್ಯಾಶ್ಯೂ ಜೊತೆ ಸೋಕ್ ಮಾಡ್ಕೊಳ್ಳೋಣ ಒಂದು 1/4 ಗಂಟೆಗಳ ಕಾಲ. ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಪೈಸಸ್ನ, ಧನಿಯಾ ಕಾಳು, ಸ್ವಲ್ಪ ಸಾಸಿವೆ, ಹಾಗೆ ಜೀರಿಗೆ, ಸ್ವಲ್ಪ ಮೆಂತ್ಯ, 4ರಿಂದ 5 ಮೆಣಸು ಕಾಳು, ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಆರ್ಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಬ್ಲೆಂಡರ್ನಲ್ಲಿ ನಾನು ಏನು ನೆನೆಸ್ಕೊಂಡಿದ್ದೆ ಚಿಲ್ಲಿ ಮತ್ತು ಕ್ಯಾಶ್ಯೂನ ಹಾಕೋತಾ ಇದ್ದೀನಿ. ಅದಾದ ನಂತರ ನಾವು ಸ್ಪೈಸಸ್ ಹುರ್ಕೊಂಡಿರೋದನ್ನ ಹಾಕೊಳ್ಳಿ. 10ರಿಂದ 12 ಬೆಳ್ಳುಳ್ಳಿ, ನೆನೆಸಿಟ್ಕೊಂಡಿರೋಂತಹ ಹುಣಸೆಹಣ್ಣು, 2 ಕಪ್ಪಷ್ಟು ನೀರು, ಬ್ಲೆಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಂತರ ನಾವು ಗ್ರೈಂಡ್ ಮಾಡಿದಂತಹ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಮ್ಮೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹೆಚ್ಚಿಗೆ ಹಾಕಿದಷ್ಟು ಅದರ ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ. ಅದಕ್ಕೆ ನಾವೇನು ಮ್ಯಾರಿನೇಷನ್ ಮಾಡ್ಕೊಂಡಿದ್ವಿ ಪ್ರಾನ್ಸ್ ಅದನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಒಂದು 4 to 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸೋಕ್ಕೆ ಹೋಗಬೇಡಿ, ಅದು ರಬ್ಬರಿ ಆಗೋಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ. ನಿಮಗೆ ಗೊತ್ತಾಗುತ್ತೆ ಅದು ಪ್ರಾನ್ಸ್ ಯಾವಾಗ ಕಲರ್ ಚೇಂಜ್ ಆಗುತ್ತೆ, ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಆಗ ಪ್ರಾನ್ಸ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ನೋಡಿ, ಈಗ ಪ್ರಾನ್ಸ್ದು ಕಲರು ಟೆಕ್ಸ್ಚರ್ 2 ಚೇಂಜ್ ಆಗಿದೆ. ಈಗ ಪ್ರಾನ್ಸ್ ಕುಕ್ ಆಗಿದೆ. ಇದೇ ಸೇಮ್ ಮಸಾಲ ಯೂಸ್ ಮಾಡಿಕೊಂಡು ಹಾಗೆ ಸೇಮ್ ಪ್ರೊಸೀಜರ್ನಲ್ಲಿ ನೀವು ಪ್ರಾನ್ಸ್ ಬದಲಾಗಿ ಚಿಕನ್ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಪನ್ನೀರ್ ಕೂಡ ಯೂಸ್ ಮಾಡಿಕೊಂಡು ಚಿಕನ್ ಗೀ ರೋಸ್ಟ್ ಹಾಗೆ ಪನ್ನೀರ್ ಗೀ ರೋಸ್ಟ್ ಕೂಡ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿನ. ಮಸಾಲೆ ನೋಡಿ ಚೆನ್ನಾಗಿ ಬೆಂದಿದೆ. ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ. ನಂತರ ಅದಕ್ಕೆ ನಾವು ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಿಸಿ ನೀರು ಹಾಕೊಳ್ಳೋಣ. ಬಿಸಿ ನೀರು ಏನಕ್ಕೆ ಹಾಕ್ತೀವಿ ಅಂದರೆ, ನಾವು ಅದು ಮಸಾಲದು ಟೇಸ್ಟ್ನ ರಿಟೇನ್ ಮಾಡೋಕ್ಕೋಸ್ಕರ, ಅರೋಮಾನ ರಿಟೇನ್ ಮಾಡೋದಕ್ಕೋಸ್ಕರ ಹಾಕೋತೀವಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ ನಾವು. ಇನ್ನು ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾವು ಬೇಯಿಸಿರೋಂತಹ ಪ್ರಾನ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾನ್ಸ್ ಡೆಲಿಕೇಟ್ ಆಗಿರುತ್ತೆ, ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಅದರದ್ದು ಪರಿಮಳ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಲಾಸ್ಟಿಗೆ ತುಪ್ಪ ಬಳಸ್ತಾ ಇದ್ದೀನಿ. ಇದರಲ್ಲಂತೂ ಕಂಜೂಸ್ತನ ಮಾಡಲಿಕ್ಕೆ ಹೋಗಬೇಡಿ. ಈ ರೆಸಿಪಿನಲ್ಲಿ ನೀವೆಷ್ಟು ತುಪ್ಪ ಹಾಕ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ. ಈಗ ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ನೋಡಿ, ಎಷ್ಟು ರುಚಿಯಾದಂತಹ ಪ್ರಾನ್ಸ್ ಗೀ ರೋಸ್ಟ್ ರೆಡಿ.
ಪ್ರಾನ್ ಗೀ ರೋಸ್ಟ್ ರೆಸಿಪಿನಲ್ಲಿ ನೀವು ಏನು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು, ಅದ್ರ ಜೊತೆ ಏನು ತಿನ್ಬೋದು ಅಂದರೆ ನಮ್ಮ ಕುಡ್ಲದ ನೀರು ದೋಸೆ ಜೊತೆ ಚೆನ್ನಾಗಿ ಹೋಗುತ್ತೆ, ಹಾಗೆ ನಮ್ಮ ಮಂಗಳೂರು ಬಾಯ್ಲ್ಡ್ ರೈಸ್, ಕುಡ್ಲದ ಬಾಯ್ಲ್ಡ್ ರೈಸ್ ಜೊತೆ ಚೆನ್ನಾಗಿ ಹೋಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ರುಚಿಕರ ಆಗಿರುತ್ತೆ. ಥ್ಯಾಂಕ್ ಯು.